ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ, ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ. ನಿನ್ನ ಸ್ತುತಿ ಸ್ತೋತ್ರವನ ಹೇಳುವೆ, ನಿನ್ನ ಸ್ತುತಿ ಸ್ತೋತ್ರವನ ಹೇಳುವೆ, ನಿನ್ನ ಪಾದಕ್ಕೆ ನಾ ಶರಣಾಗುವೆ, ನಿನ್ನ ಪಾದಕ್ಕೆ ನಾ ಶರಣಾಗುವೆ, ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ, ನಿನ್ನ ದಿವ್ಯ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ. ನಿನ್ನ ಮುಖ ದರ್ಶನ ಸಾಕೆ, ನಿನ್ನ ಮುಖ ದರ್ಶನ ಸಾಕೆ ನನಗೆ, ಸರ್ವಲೋಕ ಐಶ್ವರ್ಯವು ನನಗೆ, ಸರ್ವಲೋಕ ಐಶ್ವರ್ಯ ನೀ ನನಗೆ, ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ, ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ. ಸತ್ಯವಾಕ್ಯವೇ ನೀ ನನ್ನುಸಿರು, ಸತ್ಯವಾಕ್ಯವೇ ನೀ ನನ್ನುಸಿರು, ಜಗಜ್ಯೋತಿಯೇ ಸ್ವಾಮಿ ನನ್ನೇಸುವೆ, ಜಗಜ್ಯೋತಿಯೇ ಸ್ವಾಮಿ ನನ್ನೇಸುವೆ, ನಿನ್ನ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ, ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ. ನಿನ್ನ ಚಿತ್ತವೇ ನನ್ನ ಧ್ಯಾನವಯ್ಯ, ನಿನ್ನ ಚಿತ್ತವೇ ನನ್ನ ಧ್ಯಾನವಯ್ಯ, ನಿನ್ನ ನುಡಿಗೆ ನಾನು ದಾಸನಯ್ಯ, ನಿನ್ನ ನುಡಿಗೆ ನಾನು ದಾಸನಯ್ಯ, ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ, ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ. ನಿನ್ನ ಸ್ತುತಿ ಸ್ತೋತ್ರವನ ಹೇಳುವೆ, ನಿನ್ನ ಸ್ತುತಿ ಸ್ತೋತ್ರವನ ಹೇಳುವೆ, ಸರ್ವಲೋಕ ಐಶ್ವರ್ಯ ನೀ ನನಗೆ, ಸರ್ವಲೋಕ ಐಶ್ವರ್ಯ ನೀ ನನಗೆ, ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ, ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ. ಹೌದು ರಾಜ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಕರುಣಾಮಯನಾದ ದೇವರೇ ನಿನಗೆ ವಂದನೆಗಳು ರಾಜ. ಇವತ್ತು ರಾಜ ನಾವು ನಿನ್ನ ವಾಕ್ಯದಲ್ಲಿರತಕ್ಕಂಥ ಅದ್ಭುತವಾದಂಥ ಸತ್ಯವನ್ನು ನಾವು ಗಮನಿಸಲಿಕ್ಕಿದ್ದೇವೆ ಕರ್ತನೆ. ನಿನ್ನ ನಾಮಕ್ಕೆ ಪೂರ್ಣ ಮಹಿಮೆ ಉಂಟಾಗಲಿ ಕರ್ತನೆ. ಓ ಪರಿಶುದ್ಧನೇ ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ. ನನ್ನ ಎಲ್ಲ ಪ್ರಿಯ ಸಹೋದರ ದೂರಗಳಿಂದ, ಪ್ರದೇಶಗಳಿಂದ, ಪಟ್ಟಣಗಳಿಂದ, ಗ್ರಾಮಗಳಿಂದ ಮತ್ತು ವಿಭಿನ್ನವಾದಂಥ ಸ್ಥಳಗಳಿಂದ ವೀಕ್ಷಿಸಿರ್ತಕ್ಕಂಥ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಯೇಸು ಕ್ರಿಸ್ತನ ಈ ಒಂದು ಸುವಾರ್ತೆಯ ಒಳ್ಳೆ ವಾರ್ತೆಯ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತಾ ಇದ್ದೇನೆ. ಪ್ರಾರ್ಥನೆಯೊಂದಿಗೆ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಡೆಸಿರ್ತಕ್ಕಂಥ ನಮ್ಮ ತಂದೆಯಾದ ದೇವರೇ ಕರ್ತನೆ ರಾಜ, ಈ ಒಂದು ಕಳೆದ ಎಷ್ಟೋ ವರ್ಷಗಳಿಂದ ಕರ್ತನೆ, 2 ವರ್ಷಗಳಿಂದ ಕರ್ತನೆ, ಭಯಂಕರವಾದಂಥ ಮಾರಕ ಸೋಂಕು ನಮ್ಮ ಅಕ್ಕಪಕ್ಕದಲ್ಲಿ ಹೊಳೆಯುತ್ತಾ ಇದೆ, ಸಂಚರಿಸ್ತಾ ಇದೆ. ಆದರೆ ಕರ್ತನೆ, ಆ ರೋಗಗಳಿಂದ, ಆ ಬಾಧೆಗಳಿಂದ, ಆ ಒಂದು ಅನಿಷ್ಟದಿಂದ, ದರಿದ್ರದಿಂದ, ಶಾಪಗಳಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಬಿಡಿಸಿ ಕಾಯ್ದಿರತಕ್ಕಂಥ ದೇವರೇ ನಿನಗೆ ವಂದನೆಗಳು. ಯಾರ್ಯಾರು ಇವತ್ತು ಕರ್ತನ ದೇಶ ವಿದೇಶಗಳಿಂದ ವೀಕ್ಷಿಸ್ತಾ ಇದ್ದಾರೆ ರಾಜ, ಅವರೆಲ್ಲರಿಗೆ ಶುಭವಾಗಲಿ ಕರ್ತನೆ. ಕರ್ತನ ಈ ವಾಕ್ಯವನ್ನು ಕೇಳಿ ಮುಗಿಸೋದ್ರೊಳಗಾಗಿ ಯೇಸು ಕ್ರಿಸ್ತನ ಈ ಸ್ವಾರ್ಥೆಯನ್ನು, ಈ ಮಧುರವಾದಂಥ ವಾರ್ತೆಯನ್ನು, ಅವರನ್ನು ಗುಣಪಡಿಸ್ತಕ್ಕಂಥ ವಾರ್ತೆಯನ್ನು, ಅವರನ್ನು ರೋಗದಿಂದ ಬಿಡಿಸ್ತಕ್ಕಂಥ ವಾರ್ತೆಯನ್ನು, ಅವರನ್ನು ಎಲ್ಲ ಶಾಪ ವ್ಯಾಧಿಗಳು ಪಿಡುಗು
ಮತ್ತು ಮಾರಕ ಸೋಂಕಿನಿಂದ ಕಾಪಾಡತಕ್ಕಂಥ ಈ ವಾಕ್ಯವನ್ನು ಕೇಳಿ ಮುಗಿಸೋದ್ರೊಳಗೆ ಅವರ ನಂಬಿಕೆಯನ್ನು ಬಲಗೊಳಿಸಿ ರಾಜ, ಅವರ ಜೀವಮಾನ ಕಾಲ ತೃಪ್ತಿಯುಳ್ಳ ದೀರ್ಘಾಯುವನ್ನು ಪಡೆದು ನಿನ್ನ ರಕ್ಷಣೆಯನ್ನು ಅವರು ಅನುಭವಿಸುವಂತೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಬಂದಿರತಕ್ಕಂಥ ಎಲ್ಲ ಭಕ್ತರನ್ನು ಸ್ವಾಗತಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಪ್ರೈಸ್ ಲಾರ್ಡ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾದಂಥ ವಂದನೆಗಳಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಯಾಕಂದರೆ ನಾನು ರಕ್ಷಣೆ ಎಂಬ ಶಬ್ದದ ಅರ್ಥ ಬೈಬಲ್ನಲ್ಲಿ ಹೇಗೆ ಉಲ್ಲೇಖಿಸಲ್ಪಟ್ಟಿದೆ. ನಾವು ಪೂರ್ವದಲ್ಲಿ ಕೇಳಿರುವಾಗ ಅನೇಕ ನಮ್ಮ ಪೂರ್ವಿಕರು ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿಕ್ಕಾಗದೆ ಕಷ್ಟಪಟ್ಟರು. ಆದರೆ ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರು ಈ ವಾಕ್ಯವನ್ನು, ಈ ರಕ್ಷಣೆ ಎಂಬ ಪದವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಸಿದರು. ಯಾಕೆಂದರೆ ನಮ್ಮ ಜನರು ಭಾವಾತ್ಮಕವಾಗಿ ಮತ ಸಂಬಂಧವಾದಂಥ ಆಲೋಚನೆ ಇರುವುದರಿಂದ ಅವರು ಈ ಒಂದು ರಕ್ಷಣೆ ಎಂಬ ಪದವನ್ನು ಮತ ಸಂಬಂಧವಾದಂಥ ಆಲೋಚನೆ ಗಮನಿಸಿದರು ಪೂರ್ವಕಾಲದಲ್ಲಿ, ಅಂದರೆ ಈ ಪೂರ್ವದಲ್ಲಿ. ಆದರೆ ಈಗ ರಕ್ಷಣೆ ಎಂಬ ಪದ ಭಾಳ ಜನರು ಅರ್ಥ ಮಾಡಿಕೊಳ್ತಕ್ಕಂಥ ಪದವಾಗಿತ್ತು, ಸರಳವಾಗಿ ಅರ್ಥ ಮಾಡಿಕೊಳ್ಬೋದು. ಇದು ರಕ್ಷಣೆ, ಒಂದು ಅರಸನು ತನ್ನ ರಾಜ್ಯವನ್ನು ಆರ್ಥಿಕ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳಬೇಕು, ಭೌತಿಕ ಸ್ಥಿತಿಯಲ್ಲಿ ಅವರಿಗೆ ರಕ್ಷಣೆ ಒದಗಿಸಬೇಕು, ಮತ್ತು ಯಾವ ಕೇಡು ಬರದಂತೆ ಅವರಿಗೆ ಭದ್ರತೆ ವಹಿಸಬೇಕು, ಅಂದರೆ ಅನುಗ್ರಹಿಸಬೇಕು ಅನ್ನತಕ್ಕಂಥ ಸತ್ಯವನ್ನು ನಾವು ಇಲ್ಲಿ ನೋಡ್ತಾ ಬಂದಿದ್ದೇವೆ. ಆದ ಕಾರಣ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅನೇಕ ಜನರು ಈ ರಕ್ಷಣೆ ಅನ್ನೋ ಪದದ ಕುರಿತು ನಾವು ಪೂರ್ವದಲ್ಲಿ ಅದಕ್ಕಾಗಿ ರಕ್ಷಣೆ ಎಂಬ ಪದದ ಸಂಪೂರ್ಣ ಅರ್ಥ ಕೀರ್ತನೆ 91ರಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಅದಕ್ಕಾಗಿ ಕೀರ್ತನೆ 91 ನಾನು ನಿಮಗಾಗಿ ಓದುತ್ತೇನೆ, ಬಹಳ ಜಾಗ್ರತೆಯಿಂದ ಕೇಳಿಕೊಳ್ತೀರಿ. ಯಾಕೆಂದರೆ ಕೀರ್ತನೆ 91 ನಾನು ನಿಮಗಾಗಿ ಓದ್ತೇನೆ ಅಂತ ಹೇಳಿದರೆ, ಕೀರ್ತನೆ 91 ಕೊನೆಯ ವಚನದಲ್ಲಿ ಆ ಮಾತಿನ ಉಲ್ಲೇಖನ ಆಗಿದೆ. ಏನಂತ ಹೇಳಿಕೊಂಡು, ತೃಪ್ತಿಯುಳ್ಳ ದೀರ್ಘಾಯುವನ್ನು ಅನುಗ್ರಹಿಸಿ ಅವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುತ್ತೇನೆ ಅಂತರ್ಥ. ಇದನ್ನು ನಾವು ಅರ್ಥ ಮಾಡಿಕೊಳ್ಳದೆ ರಕ್ಷಣೆಗೆ ಎಷ್ಟೋ ರೀತಿಯಾದ ಅರ್ಥಗಳನ್ನು ನಾವು ತೋರಿಸಿದ್ದೇವೆ. ತೃಪ್ತಿಯುಳ್ಳ 91ನೇ ಕೀರ್ತನೆ ಕೊನೆ ವಚನದಲ್ಲಿ, ಮೊದಲನೇ ವಚನದಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ನಾನು ಓದಿ ತಿಳಿಸಿ. ಯಾಕಂದರೆ ರಕ್ಷಣೆ ಯಾರಿಂದ ದೊರಕುತ್ತದೆ, ಹೇಗೆ ದೊರಕುತ್ತದೆ ಅನ್ನತಕ್ಕಂಥ ಸತ್ಯವನ್ನು ನಾವೀಗ ಸರಳವಾಗಿ 1, 2, 3, 4 ಸುಮಾರು ಕೆಲವು ವಚನಗಳು ನಾವು ಓದ್ತೇವೆ. ನೀವು ಅದನ್ನು ಬಹಳ ಜಾಗೃತಿಯಿಂದ ಗಮನಿಸ್ತೀರಿ, ಓದ್ತಿರಿ ಬರೋದು. ಮಹೋನ್ನತನ ಮೊರೆ ಹೊಕ್ಕಿದ್ದವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಇದು ರಕ್ಷಣೆ. ಕೀರ್ತನೆ 91:1 ಸುರಕ್ಷಿತನಾಗಿರುವನು. ಮತ್ತು ನಾನು ಭರವಸೆ ಇಟ್ಟ ನನ್ನ ದೇವರು ನನಗೆ ಆಶ್ರಯವೂ ನನಗೆ ಕೋಟೆಯೂ ಆಗಿದ್ದಾನೆ ಎಂದು ನಾನು ಭರವಸೆಯಿಟ್ಟ ನನ್ನ ದೇವರಿಗೆ ನಾನು ಹೇಳುವೆನು. ಐ ವಿಲ್ ಕನ್ಫೆಸ್ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ಮತ್ತು ಖಂಡಿತವಾಗಿ, ನಿಶ್ಚಯವಾಗಿ ಬೇಟೆಗಾರನ ಬಲೆಯಿಂದ, ಮೋಸದಿಂದ ಒಡ್ಡಿರ್ತಕ್ಕಂಥ ಬಲೆಯಿಂದ ಹಾಗೂ ಮರಣಕರವಾದ ವ್ಯಾಧಿಗಳಿಂದ ತಪ್ಪಿಸೋನು. ಇದು ರಕ್ಷಣೆಯ ಸುಂದರವಾದಂಥ ಅರ್ಥ ಇಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಯಾವಾಗಂದರೆ ತದನಂತರ 4ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನ ರೆಕ್ಕೆಗಳ ಮರೆಯಲ್ಲಿ ಒದಗಿಸಿ ಆತನು ನಮಗೆ ಖೇಡ್ಯವೂ ಗುರಾಣಿಯೂ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. 5ನೇ ವಚನವನ್ನು ಓದಿಸ್ತೀರಿ. ಹಗಲಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ನೋಡ್ರಿ, ಭಯ ಹುಟ್ಟಿಸುವ ಅನೇಕ ಸುದ್ದಿಗಳು ಬರ್ತಾ ಇದೆ ನಮಗೆ. ಆದರೆ ಬೈಬಲ್ನಲ್ಲಿ ಚೆನ್ನಾಗಿದೆ, ಹಗಲಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಇರುಳಲ್ಲಿ ಹಾರಿ ಬರುವ, ಹಗಲಲ್ಲಿ ಮೊದಲೇನಪ್ಪ ಓದಬೇಕಾಗಿದೆ, ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ,
ಕತ್ತಲೆಯಲ್ಲಿ ಸಂಚರಿಸುವ ಅಂಟು ರೋಗಕ್ಕೂ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜೋ ಕಾರಣವಿಲ್ಲ. ಯಾಕಂದ್ರೆ ದೇವರ ರಕ್ಷಣೆಯ ಸುಭದ್ರತೆ ನಮ್ಮ ಸುತ್ತಲೂ ಏರ್ಪಡಿಸಲಾಗಿದೆ. ಹಲ್ಲೆಲೂಯಾ. ಮುಂದೆ ಓದ್ತೀರಿ. ನಿನ್ನ ಮಗ್ಗುಲಲ್ಲಿ 1000 ಜನರು ಯಾವುದೋ ಒಂದು ವ್ಯಾಧಿಗಳಿಂದ ಸತ್ತು ಹೋಗ್ತಾ ಇದ್ದಾರೆ ಅಂತೇಳಿ ನೀವು ಸುದ್ದಿ ಕೇಳಿರುವಾಗ ನಿಮಗೆ ಭಯ ಬರ್ತದೆ. ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಹೋದರು ಎಂಬುದಾಗಿ ನಿಮಗೆ ಸುದ್ದಿ ಬಂದಾಗ ನೀವು ಬಹಳ ಭರಾಂತರಾಗ್ತೀರಿ. ಆದರೆ ಆ ಒಂದು ಸೋಂಕು ನಿನಗೇನು ತಟ್ಟದು. ಯಾರು ಮಹೋನ್ನತನನ್ನು ಮಾಡಿಕೊಂಡಿರ್ತಾರೋ ಅವರಿಗೆ ಈ ಕೇಡು ತಟ್ಟದು. ಇದು ರಕ್ಷಣೆಯ ಸ್ಪಷ್ಟ ಅರ್ಥ. ಕೀರ್ತನೆ 91ರಲ್ಲಿ ನಾವು ನೋಡ್ತಾ ಇದ್ದೇವೆ. ಮುಂದೆ, ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಆಗುವುದನ್ನು ನಿಮ್ಮ ಕಣ್ಣಾರೆ ನೋಡಿ ಸಾಕ್ಷಿಯಾಗಿರುವಿರಿ. ಯೆಹೋವನು ನನ್ನ ಆಶ್ರಯವೂ ಮಹೋನ್ನತನನ್ನು ನಿವಾಸ ಸ್ನಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸೋದು. ಅಂತ ಒಂದು ಸುಭದ್ರತೆಯಲ್ಲಿ, ಅಂತ ಒಂದು ಭದ್ರತೆಯಲ್ಲಿ, ಅಂತ ಒಂದು ಸಂರಕ್ಷಣೆಯಲ್ಲಿ, ಅಂತ ಒಂದು ರಕ್ಷಕನು ನಿನ್ನನ್ನು ರಕ್ಷಿಸ್ತಾ ಇದ್ದಾನಂತಕ್ಕಂಥ ಸತ್ಯವನ್ನು ಮರೆತು ಹೋಗಬೇಡ ನೀನು. ಮುಂದೆ, ಉಪದ್ರವವು ಅಂದ್ರೆ ಮಾರಕ ಸೋಂಕು, ಅಂಟು ರೋಗವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ಮಹೋನ್ನತನು ನಿನ್ನ ವಿಷಯವಾಗಿ ಸ್ಪೆಷಲ್ ಸೆಕ್ಯೂರಿಟಿ, ವಿಶೇಷವಾದಂಥ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ನಿನ್ನ ಕಾಲುಗಳು ಕಲ್ಲಿಗೆ ತಗಲದಂತೆ. ಇದು ಹಳೆ ಭಾಷೆ. ಈಗ ಹೇಳಬೇಕಾದ್ರೆ ನಿನಗೆ ಯಾವ ಅಪಘಾತ ಸಂಭವಿಸದಂತೆ, ನಿನಗೆ ಆಕ್ಸಿಡೆಂಟ್ ಆಗದಂತೆ ಆ ದೇವದೂತಗಳು ನಿನ್ನ ಪಾದಗಳನ್ನು ಕೈಗಳಲ್ಲಿ ಎತ್ತಿಕೊಳ್ಳು, ಅಂದರೆ ಕಾಪಾಡಿಕೊಳ್ಳುವು. ಮುಂದೆ, ನಿನ್ನ ರಕ್ಷಣೆ ಎಂಥದಂದ್ರೆ, ರಕ್ಷಣೆಯ ಅರ್ಥ ಕೀರ್ತನೆ 91ರಲ್ಲಿದೆ. ಸಿಂಹದ ಮೇಲೆ, ಕ್ರೂರವಾದಂಥ ಕಾಡಿನ ರಾಜ್ಯದ ಮೇಲೆ, ಸಿಂಹದ ಮೇಲೆ, ಸರ್ಪದ ಮೇಲೆ ನಡೆಯುವಿ, ತುಳಿದು ಸಾಗುವಿ. ಪ್ರಾಯದ ಯೌವನ ಸಿಂಹವನ್ನು ಹಾಗೂ ಘಟ ಸರ್ಪವನ್ನು ತುಳಿದು ಬಿಡುವಿ. ನೀನು ಅಂದ್ರೆ ಅವನು ಅಂದ್ರೆ ನೀನು ಆತನಲ್ಲಿ ಆಸಕ್ತಿಯಿಂದ ಆತನನ್ನು ಪ್ರೀತಿಸ್ತಾ ಇರುವುದರಿಂದ ಅವನನ್ನು ರಕ್ಷಿಸುವೆನು. ಹೇಳಿ, ಬಹಳ ಜಾಗ್ರತೆಯಿಂದ ಗಮನಿಸಬೇಕು. ಅವನನ್ನು ನಾನು ಯಾಕಂದ್ರೆ ಅವನು ನನ್ನ ಮೇಲೆ ಭಕ್ತಿ ಪ್ರೀತಿ ಇಟ್ಟುಕೊಂಡಿರುವುದರಿಂದ ನಾನು ಅವನನ್ನು ಎಲ್ಲ ಕೇಡುಗಳಿಂದ, ಅಪಾಯಗಳಿಂದ, ಉಪದ್ರವಗಳಿಂದ ಮತ್ತು ವ್ಯಾಧಿಗಳಿಂದ, ಮರಣಕರವಾದ ಯಾಕೆ ಅಂದರೆ, ಕಾರಣ ಏನಂದ್ರೆ, ಅವನು ಯಾವ ಕೀರ್ತನೆಗಾರನು ಹಾಡ್ತಾ ಇದ್ದಾನಲ್ಲ, ಅವನು ನನ್ನ ನಾಮವನ್ನು ಅರಿತಿರುವುದರಿಂದ ಅವರನ್ನು ರಕ್ಷಿಸುವೆನು. ಹಲ್ಲೆಲೂಯಾ. ಅವರನ್ನು, ನನ್ನ ನಾಮವನ್ನು ಅರಿತಿರುವುದರಿಂದ ನಾನು ಅವನನ್ನು ರಕ್ಷಿಸುವೆನು, ಉದ್ಧರಿಸುವೆನು. ಉದ್ಧರಿಸುವನಂದ್ರೆ ಇನ್ನೊಂದು ತರ್ಜಮದಲ್ಲಿ ಉನ್ನತ ಸ್ಥಿತಿಗೆ ತರುವೆನು. ಅಂದರೆ ಅವನನ್ನು ಬಡವನಾಗಲಿಕ್ಕೆ ನಾನು ಬಿಟ್ಟು ಕೊಡುವುದಿಲ್ಲ, ಅವನನ್ನು ದರಿದ್ರದಲ್ಲಿ ಬಾಳಲಿಕ್ಕೆ ನಾನು ಬಿಟ್ಟು ಕೊಡುವುದಿಲ್ಲ, ಅವನನ್ನು ಉನ್ನತ ಸ್ಥಿತಿಗೆ ತರುವನು. ಮುಂದೆ, ನೀನು ಯಾವನು ಭಕ್ತನು ಮೊರೆ ಇಡುವಾಗ, ಪ್ರಾರ್ಥನೆಯನ್ನು ಮಾಡುವಾಗ, ಆತನನ್ನು ಕರೆಯುವಾಗ ಆತನು ಮಹೋನ್ನತನು, ಸರ್ವಶಕ್ತನು, ಸರಿಯಾದ ಉತ್ತರವನ್ನು ದಯಪಾಲಿಸುವನು. ಮುಂದೆ, ಇಕ್ಕಟ್ಟಿನಲ್ಲಿ ಆ ಸರ್ವೋನ್ನತನು ಸುಮ್ಮನೆ ಇರುವುದಿಲ್ಲ, ಇಕ್ಕಟ್ಟಿನಲ್ಲಿ ಹತ್ತಿರವಾಗಿದ್ದು ಅವನನ್ನು ಅದರಿಂದ ತಪ್ಪಿಸೋದು ಮಾತ್ರವಲ್ಲದೆ ಅವನನ್ನು ಘನಪಡಿಸುತ್ತೇನೆ. ಐ ವಿಲ್ ಮೇಕ್ ಹಿಮ್ ಗ್ರೇಟ್.
ಐ ವಿಲ್ ಮೇಕ್ ಹಿಸ್ ನೇಷನ್ ಗ್ರೇಟ್, ಐ ವಿಲ್ ಮೇಕ್ ಹಿಸ್ ನೇಮ್ ಗ್ರೇಟ್. ಅವನ ಹೆಸರನ್ನು, ಅವನನ್ನು ಗಣಪಡಿಸುತ್ತೇನೆ, ಮೌಲ್ಯವಾದಂಥವನಾಗಿ ಮಾಡ್ತೇನೆ. ಸಮಾಜದಲ್ಲಿ ಎಲ್ಲದರಲ್ಲಿ ಕೂಡ ಅವನು ಪ್ರಾಮುಖ್ಯವುಳ್ಳ ವ್ಯಕ್ತಿಯಾಗಿ ಅವನನ್ನು ಗಣಪಡಿಸ್ತೇನೆ. ಜನರು ಅವನನ್ನು ಅವಮಾನಪಡಿಸಿದರು, ಅವಮಾನ ಪಾಲೆಯಾಗಿ ಮಾಡಿ ಅವನಿಗೆ ವಿಪತ್ತಿನಲ್ಲಿ, ಆಪತ್ತಿನಲ್ಲಿ, ಅವಮಾನಕ್ಕೆ, ಗೊಂದಲಕ್ಕಾಗಿ, ಕೇಡಿಗಾಗಿ ಸಿಗಿಸಿ ಅವನನ್ನು ಹಾಳು ಮಾಡಲಿಕ್ಕೆ ನೋಡ್ತಿರುವ ಆಗ ಸಮಯದಲ್ಲಿ ಅವನ ಸಂಗಡವಿದ್ದು ಅವನನ್ನು ಬಿಡಿಸಿ ಅವನು ಗುಣಪಡಿಸುವನು. ಇನ್ನೊಂದು ಮಾತು ಹೇಳಬೇಕಾದ್ರೆ, ಐ ವಿಲ್ ಮೇಕ್ ಹಿಮ್ ಗ್ರೇಟ್. ರಕ್ಷಣೆಯಲ್ಲಿ ಎಷ್ಟು ಲಾಭಗಳು, ಎಷ್ಟು ಸೌಲಭ್ಯಗಳು ಅಡಕವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮುಂದೆ ಅಷ್ಟೇ ಅಲ್ಲದೆ ದೀರ್ಘ ಆಯುವನ್ನು ಅನುಗ್ರಹಿಸಿ ಪ್ರತಿದಿನ ಅವನನ್ನು ತೃಪ್ತಿಪಡಿಸುವೆನು. ಈಗ ಹೇಳ್ತಾರೆ, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುತ್ತೇನೆ. ಅಂದರೆ ಅರ್ಥ ಏನು? ಮೇಲಿಂದ ಕೀರ್ತನೆ 91ರಿಂದ ಕೊನೆಯವರೆಗೂ ಏನು ಬರೆಯಲ್ಪಟ್ಟಿದೆ, ಇದೆಲ್ಲ ತನ್ನ ವಿಶೇಷವಾದ ರಕ್ಷಣೆ ಎಂಬುದಾಗಿ ಹೇಳಿ ಆ ಕೊನೆಗಾಗಿ ಟೈಟ್ಲನ್ನು ಮುಗಿಸ್ತಾ ಇದ್ದಾನೆ ಆತನು. ಹಲ್ಲೆಲೂಯಾ. ನಾವು ರಕ್ಷಣೆ ಅಂದರೆ ಅದು ಬೇರೆ ಅಂತ ತಿಳ್ಕೊಂಡು ಅದನ್ನು ಬಿಟ್ಟಿದ್ದೇವೆ. ಮೇನ್ ಏನಂದರೆ, ನನ್ನ ವಿಶೇಷವಾದ ರಕ್ಷಣೆಯನ್ನು ಈ ರೀತಿಯಲ್ಲಿ ಅವರಿಗೆ ನಾನು ತೋರಿಸುವೆನು, ಅವರಿಗೆ ಅವರ ಜೀವನದಲ್ಲಿ ನಾನು ನೆರವೇರಿಸುವೆನು ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಇವತ್ತು ಸುಪ್ರೀಂ ಸೆಕ್ಯೂರಿಟಿ ಫ್ರಮ್ ದ ಕಿಂಗ್ಡಮ್ ಆಫ್ ಹೆವನ್, ಇಂಗ್ಲೀಷಲ್ಲಿ ಸಾಲ್ವೇಷನ್ ಎಂಬುದಾಗಿ ಹೇಳುತ್ತೇವೆ ನಾವು. ಸಾಲ್ವೇಷನ್ ಎಂಬ ಪದದ, ಈ ರಕ್ಷಣೆ ಎಂಬ ಪದದ ನಮ್ಮ ಪೂರ್ವಿಕರು ಸ್ವಲ್ಪ ಅಪಾರ್ಥ ಮಾಡಿಕೊಂಡಿರೋದ್ರಿಂದ ನಮಗೂ ಕೂಡ ಅಪಾರ್ಥ ಮಾಡಿಸಿದರು. ಹಲ್ಲೆಲೂಯಾ. ಆದ ಕಾರಣ ಇವತ್ತು ರಕ್ಷಣೆಯ ಸಂಪೂರ್ಣವಾದಂಥ ಅರ್ಥವನ್ನು ಒಂದೊಂದಾಗಿ ನಾವು ನೋಡ್ತಾ ಬಂದಿದ್ದೇವೆ. ಮೊದಲನೇ ವಚನದಲ್ಲಿ, ಕೊನೆ ವಚನದಲ್ಲಿ ನಾವು ನೋಡಿದ್ದೇವೆ. ಕೊನೆ ವಚನದಲ್ಲಿ ಏನಿದೆ? ನಾನು ಅವನನ್ನು ದೀರ್ಘಾಯುವನ್ನು ಕೊಟ್ಟು ತೃಪ್ತಿಗೊಳಿಸುವನು. ಅಂದರೆ ಅವನ ಒಂದು ದಿನನೂ ಅವನಿಗೆ ಕೇಡು, ಅನಿಷ್ಟ, ದರಿದ್ರ, ಶಾಪ ಬರದಂತೆ ನಾನು ಕಾಪಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ತೃಪ್ತಿಯುಳ್ಳ ದೀರ್ಘಾಯುವನ್ನು ಕೊಟ್ಟು ಅವನನ್ನು ತೃಪ್ತಿಪಡಿಸುವೆನು. ಇವತ್ತು ನನ್ನ ಸ್ವರವನ್ನು ಕೇಳ್ತಿರ್ತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರೇ, ಯೇಸು ಕ್ರಿಸ್ತನ ಸಂದೇಶವನ್ನು ಆಸಕ್ತಿಯಿಂದ ಕೇಳಬೇಕನ್ನತಕ್ಕಂಥ ಉದ್ದೇಶದಿಂದ ಕೂತ್ಕೊಂಡಿರ್ತಕ್ಕಂಥ ನೀವೆಲ್ಲರೇ, ಇವತ್ತು ನಿಜವಾಗಲೂ ಈ ಲೋಕದ ಪ್ರಭುತ್ವದಿಂದ ನಿಮಗೆ ರಕ್ಷಣೆ ಸಿಗ್ತಾ ಇಲ್ಲವಾ? ಬಡತನದಿಂದ ನಿಮಗೆ ಸೆಕ್ಯೂರಿಟಿ ಸಿಗ್ತಾ ಇಲ್ಲವಾ? ಬಡತನದಿಂದ, ಒಂದು ಬಡತನ ಎಂಬ ಪಿಡುಗಿನಿಂದ ನಮ್ಮ ದೇಶಕ್ಕೆ ಅಥವಾ ಈ ಲೋಕದಲ್ಲಿರ್ತಕ್ಕಂಥ ಮಾರಕ ಸೋಂಕು ಮಾತ್ರವಲ್ಲ ಜನರನ್ನು ಪೀಡಿಸ್ತಾ ಇರುವುದು, ಅದಕ್ಕಿಂತ ದೊಡ್ಡ ಪೀಡೆ ಒಂದಿದೆ. ದಯಮಾಡಿ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯಾರ್ಯಾರು ಅಂತ ಸಂಕಟದಲ್ಲಿದ್ರಿ, ನಿಮ್ಮೆಲ್ಲರಿಗೆ ಶುಭವಾರ್ತೆ ಇದೆ. ಈ ವಾಕ್ಯವನ್ನು ಕೇಳಿ ಮುಗಿಸೋದ್ರೊಳಗಾಗಿ ನಿಮಗೆ ಶುಭಗಳು ಉಂಟಾಗಲಿ ಎಂಬುದಾಗಿ ನಾವು ಹಾರೈಸುತ್ತಾ ಇದ್ದೇವೆ. ಈ ವಾಕ್ಯ, ಯೇಸುವಿನ ಈ ಒಂದು ಸಂದೇಶವನ್ನು, ಈ ಬೈಬಲ್ನಲ್ಲಿರ್ತಕ್ಕಂಥ ಈ ಕರ್ತನ ಸಂದೇಶವನ್ನು ನೀವು ಕೇಳೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಸಲ್ಪಡ್ತದೆ. ಒಂದು ವೇಳೆ ನೀವು ಯಾವುದೇ ರೀತಿಯಾದ ಕೇಡಿನಿಂದ ಅಥವಾ ಉಪದ್ರವದಿಂದ ಅಥವಾ ಯಾವುದೇ ರೀತಿಯಾದ ರೋಗದಿಂದ ನೀನು ಬಳಲುತ್ತಾ ಇದೆಯಾ, ಈ ವಾಕ್ಯವನ್ನು ಕೇಳುತ್ತಾ ಹಾಗಾಗಿ ನೀನು ಖಂಡಿತವಾಗಿ ಗುಣಮುಖನಾಗ್ತಿ. ನಂಬಿಕೆ ನಿನ್ನಲ್ಲಿ ಉಂಟಾಗಿರುವಾಗ ಖಂಡಿತವಾಗಿ ನೀನು ಗುಣಮುಖನಾಗ್ತಿ. ಒಂದು ವೇಳೆ ನೀನು ಆರೋಗ್ಯವಾಗಿರೋದಾದರೆ ಈ ಯಾವುದೇ ಸೋಂಕಾಗಲಿ, ಯಾವುದೇ ಮಾರಕ ಸೋಂಕಾಗಲಿ ನಿನ್ನನ್ನು ಪೀಡಿಸದೆ ನೀನು ಆರೋಗ್ಯವಂತನಾಗಿ ಕಾಪಾಡಲ್ಪಡ್ತಿ. ಅದಕ್ಕಾಗಿ ಈ ವಾಕ್ಯವನ್ನು ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ. ರಕ್ಷಣೆ ಅನ್ನೋ ಪದ, ಈಗ ಈ ರಕ್ಷಣೆ ಎಂಬ ಪದದ ಅರ್ಥ ಅನೇಕ ಜನರು ನಮಗೆ ಪೂರ್ವದಲ್ಲಿ ಅಪಾರ್ಥ ಮಾಡಿಸಿದರು. ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾ ಸ್ನಾನ ಹೊಂದಿ ಆತನ ನಾಮದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದವರು ರಕ್ಷಣೆ ಹೊಂದುವರು, ನಂಬದೆ ಹೋಗುವವರು ನಾಶವಾಗುವರು ಎಂಬುದಾಗಿ ನಾವು ಕೇಳಿದ್ವಿ. ಈ ರಕ್ಷಣೆ ಎದರ ಬಗ್ಗೆ ಹೇಳ್ತಾರೆ ಅಂದರೆ, ನಾವು ಬದುಕುತ್ತಾ ಸತ್ತೋದ್ರ ನಂತರ ನರಕದಿಂದ ನಮ್ಮನ್ನು ತಪ್ಪಿಸಿ ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ, ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ ಅಂತಕ್ಕಂಥ, ಪ್ರೈಸ್ ಲಾರ್ಡ್ ಜೀಸಸ್, ಪರಲೋಕಕ್ಕೆ ತೆಗೆದುಕೊಳ್ಳತಕ್ಕಂಥ ಭರವಸೆಯೇ ನಮಗೆ ರಕ್ಷಣೆ ಎಂಬುದಾಗಿ ಪೂರ್ವದಲ್ಲಿ ನಮಗೆ ಅನೇಕರು ತಿಳಿಸಿದರು. ಆದರೆ ಬೈಬಲ್ನ ಒಂದು ಅಧ್ಯಾಯವೇ ರಕ್ಷಣೆಯ ಸ್ಪಷ್ಟವಾದ ವಿವರವನ್ನು ನಮಗೆ ಕೊಟ್ಟಿದೆ. ಅದರಲ್ಲಿ ನಾವು ಮೂರು ನೋಡ್ತೇವೆ. ಒಂದು ಆಧ್ಯಾತ್ಮಿಕವಾಗಿ ರಕ್ಷಣೆ, ಇನ್ನೊಂದು ಭೌತಿಕವಾಗಿ ನ್ಯಾಚುರಲ್ ಸೆಕ್ಯೂರಿಟಿ, ಇನ್ನೊಂದು ಆರ್ಥಿಕವಾಗಿ. ಈ ಮೂರು ರೀತಿಯಾದಂಥ ಕಾರ್ಯಗಳಲ್ಲಿ ನಮಗೆ
ಸುಭದ್ರತೆ ಅನುಗ್ರಹಿಸುತ್ತಾನೆ. ಅದಕ್ಕಾಗಿ ಇಲ್ಲಿ ನಾವು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಬರೋಣ. ಇಲ್ಲಿ ತೃಪ್ತಿ ಉಳ್ಳ ದೀರ್ಘಾಯುವನ್ನು ಕೊಟ್ಟು ನನ್ನ ವಿಶೇಷವಾದ ರಕ್ಷಣೆಯನ್ನು ಅವರಿಗೆ ತೋರಿಸುವೆನು. ಪ್ರೈಸ್ ಲಾರ್ಡ್. ಮೇಲಿಂದ ಒಂದೊಂದಾಗಿ ಬರ್ತಾರೆ. ಇವಾಗ ಈ ವಿಶೇಷವಾದ ರಕ್ಷಣೆ ಕೊಡುವವನು ಯಾರು? ಕಳೆದ ವಾರದಲ್ಲಿ ನಾವು ಕೇಳಿದ್ವಿ. ಬಹಳ ಜಾಗ್ರತೆ ಅಂತ ಕೇಳ್ಕೊಳ್ತೀರಿ. ನಿಮಗೆ ಯೇಸು ಕ್ರಿಸ್ತನನ್ನು ನಂಬಿ ಆತನಲ್ಲಿ ಭರವಸೆ ಇಟ್ಟು ಮುಂದೆ ಸಾಗೋದಾದರೆ ಯಾವ ಕೇಡು, ಉಪದ್ರವವು, ಪಿಡುಗು, ಮಾರಕ ಸೋಂಕು, ಮಾರಕ ಅಂಟು ರೋಗಗಳು ಇವೆಲ್ಲದರಿಂದ ಯೇಸು ಕಾಪಾಡ್ತಾನೆ. ನೀವು ನನ್ನ ಸಂದೇಶವನ್ನು ಕೇಳಿ ಇದರಿಂದ ನಿಮಗೆ ನಂಬಿಕೆ ಉಂಟಾಗುವುದಾದರೆ ಖಂಡಿತವಾಗಿ ನೀವು ನಿಶ್ಚಯವಾಗಿ ಈ ರಕ್ಷಣೆಯನ್ನು ಅನುಭವಿಸುತ್ತೀರಿ. ಆದರೆ ಒಂದು ಕಾರ್ಯ ನಿಮ್ಗೆ ತಿಳಿಸ್ಬೇಕು. ನಮಗೆ ಈಗ ಈ ಒಂದು ಭಯಭ್ರಾಂತವಾದಂಥ ಪರಿಸ್ಥಿತಿಗಳು ನಡೀತಾ ಇದೆ. ದಿಗುಲು, ಚಿಂತೆ, ಆತಂಕ, ಮರಣದ ಆತಂಕ, ಸೋಂಕಿನ ಆತಂಕ, ನಮ್ಮ ದೇಶವನ್ನು ಬಡತನದ ಆತಂಕ ಜನರನ್ನು ಪೀಡಿಸ್ತಾ ಇದೆ. ಅದಕ್ಕಾಗಿ ನಾವು ಜಾಗೃತಿಯಿಂದಿರಬೇಕು. ಆದರೆ ನಾವು ನಮ್ಮ ಒಂದು ಭದ್ರತೆಗಾಗಿ ಯಾಕೆ ನಾವು ಜಾಗ್ರತೆಯನ್ನು ವಹಿಸಬಾರದು? ಅದಕ್ಕಾಗಿ ನಮಗೆ ಯಾವ ಯಾವ ನಿಯಮಗಳು ಕೊಡಲಾಗಿದೆ ನಮ್ಮ ಸ್ವರಕ್ಷಣೆಗಾಗಿ, ಅವುಗಳು ಸರಳವಾಗಿ ನಾವು ಅನುಸರಿಸಬಹುದು. ಅದಕ್ಕಾಗಿ ನಿಮಗೆ ಕೊಡಲಾಗಿರ್ತಕ್ಕಂಥ ನಿಯಮಗಳು, ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ ಎಂಬುದಾಗಿ ಕೊಡಲಾಗಿರ್ತಕ್ಕಂಥ ನಿಯಮಗಳು, ಅಧಿಕಾರಿಗಳಿಂದ ಕೊಡಲಾಗಿರ್ತಕ್ಕಂಥ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿರಿ. ಅದು ಕೂಡ ನಿಮಗೆ ಕಾಪಾಡತಕ್ಕಂತಾಗಿರ್ತದೆ ಎಂಬುದಾಗಿ ಒಂದು ಕಾರ್ಯವನ್ನು ತಿಳಿಸ್ತೇನೆ. ಆದರೆ ಅವುಗಳನ್ನು ಕೂಡ ಹಾಕಿಕೊಂಡ್ರು ಅಥವಾ ನೀವು ಪಾಲನೆ ಮಾಡಿದ್ರು, ಇಲ್ಲಿ ಇನ್ನೊಬ್ಬನು ಕರ್ತನಾದ ಒಡೆಯನು, ರಕ್ಷಕನಾದ ಆ ಮಹೋನ್ನತನ ಸಂದೇಶವನ್ನು ನೀವು ಕೇಳ್ತಾ ಇದ್ರಿ. ಅದಕ್ಕಾಗಿ ಈ ವಿಷಯದಲ್ಲಿ ಜಾಗ್ರತೆಯಿಂದ ನಿಮ್ಮನ್ನು ಕಾಪಾಡಿಕೊಳ್ಳುವ ವಿಷಯದಲ್ಲಿ ಕೂಡ ಜಾಗ್ರತೆಯನ್ನು ವಹಿಸಿರಿ, ನಿಯಮಗಳನ್ನು ಪಾಲನೆ ಮಾಡಿರಿ. ಅದೇ ರೀತಿಯಿಂದ ಕರ್ತನಾದ ಒಡೆಯನು, ರಕ್ಷಕನು, ವಿಮೋಚಕನಾಗಿರ್ತಕ್ಕಂಥ ಮಹೋನ್ನತನ ಹೇಗೆ ನಮಗೆ ರಕ್ಷಣೆ ದಯಪಾಲಿಸುತ್ತಾನೆ ಎಂಬುದಾಗಿ ನೋಡೋಣ. ರಕ್ಷಣೆ ತೃಪ್ತಿಯುಳ್ಳ ದೀರ್ಘಾಯು ಅಂದರೆ ನಿನ್ನ ಜೀವಮಾನದ ಎಲ್ಲ ದಿನಗಳು ನಿನಗೆ ಶುಭವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯಗಳು ಉಂಟಾಗ್ತದೆ ಅನ್ನತಕ್ಕಂಥ ಅರ್ಥ ಈ ರಕ್ಷಣೆ ನಮಗೆ ತೋರಿಸ್ತಾ ಇದೆ. ಈ ಒಂದು ಕೊನೆ ವಚನದ ಇನ್ನೂ ಅರ್ಥವಾಗಿ ನಾವು ನೋಡ್ತಾ ಇದ್ರೆ, ಅಲ್ಲೇ ಅಬ್ರಾಮನು ಸುಮಾರು ವರ್ಷಗಳು ಬದುಕಿ ಆತನು ತೃಪ್ತಿಯುಳ್ಳ ದೀರ್ಘಾಯನ್ನು ಪಡೆದುಕೊಂಡಿದ್ದಾನೆ. ಗಮನಿಸ್ತ್ರಿ, ಯಾಕೆಂದರೆ ಆದಿಕಾಂಡ 25:8 ಅಬ್ರಾಮನು ತೃಪ್ತಿಯುಳ್ಳ ಪಡ್ಕೊಂಡಿದ್ದಾನೆ. ಯಾರು ಇಂಥ ತೃಪ್ತಿಯುಳ್ಳ ದೀರ್ಘಾಯನ್ನು ಪಡ್ಕೊಂಡಿದ್ದಾನೆ? ರಾಷ್ಟ್ರಗಳನ್ನು ನಿರ್ಮಾಣ ಮಾಡಿದ್ದಾನೆ. ಆರ್ಥಿಕದಲ್ಲಿ ಕೂಡ ಯಾವ ಕೊರತೆ ಇಲ್ಲ. ಬಡವರಿಗೆ ದಾನ ಮಾಡುವಷ್ಟು ಆತನಿಗೆ ಸಾಮರ್ಥ್ಯ, ಆತನಿಗೆ ಶಕ್ತಿ, ಐಶ್ವರ್ಯವನ್ನು ದೇವರು ಕೊಟ್ಟಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಓದ್ತಿರಿ ಆದಿಕಾಂಡ 25:8. ಅವನು ಪೂರ್ಣ ಆಯು ಉಳ್ಳವನಾಗಿ ಅಬ್ರಾಮನು ತುಂಬಾ ವೃದ್ಧನಾಗಿದ್ದು, ಅಂದ್ರೆ ಅರ್ಥ ಏನು? ತೃಪ್ತಿಯುಳ್ಳ ಆಯುವನ್ನು ಅನುಗ್ರಹಿಸಿ ತುಂಬಾ ವೃದ್ಧನಾಗಿದ್ದು, ಸತ್ತು ತೀರಿಕೊಂಡು ತನ್ನ ಜನರೊಳಗೆ ಸೇರಿಸಲ್ಪಟ್ಟನು. ಅಷ್ಟೇ ಸಾಕು, ಥ್ಯಾಂಕ್ ಯು. ಅಬ್ರಾಮನು ಸುಮಾರು 175 ವರ್ಷಗಳು ಬದುಕಿದನು. ನಾನು ಒಂದೇ ಸರಳವಾಗಿ ಹೇಳ್ತೇನೆ, ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಹೇಳ್ತೀವಿ. ಅಬ್ರಾಮನು ತನ್ನ ಜೀವಮಾನ ಕಾಲವೆಲ್ಲ ರೋಗಿಯಾಗಿದ್ದನ? ಇಲ್ಲ. ಯಾಕೆ ಇಲ್ಲಿ ತೃಪ್ತಿಯುಳ್ಳ ದೀರ್ಘಾಯು ಬಗ್ಗೆ ಮಾತಾಡ್ತಾ ಇದ್ದಾನೆ? ಕೀರ್ತನೆಗಾರನಾಗಿರ್ತಕ್ಕಂಥ ಭಕ್ತನು ತನ್ನ ಕೀರ್ತನೆಯಲ್ಲಿ ಹಾಡಿ ಹೊಗಳುತ್ತಾ ಇದ್ದಾನೆ. ಕೀರ್ತನೆ 23 ಕೊನೆ ವಚನದಲ್ಲಿ ನಾವು ನೋಡ್ತೇವೆ, ನಾನು ಆತನ ಆಲಯದಲ್ಲಿ ಸದಾಕಾಲ ವಾಸಿಸುವೆನು, ಶುಭವು, ಕೃಪೆಯು, ಮೇಲು
ನನ್ನ ಜೀವಮಾನ ಕಾಲದ ಎಲ್ಲ ದಿನಗಳಲ್ಲಿ ಹಿಂಬಾಲಿಸುತ್ತದೆ ಎಂಬುದಾಗಿ ಹೇಳಿದ್ದಾನೆ. ಒಂದು ದಿನನೂ ನಿನಗೆ ಅನಿಷ್ಟವಾಗದಂತೆ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿಯೊಂದು ಸಮಯದಲ್ಲಿಯೂ ಬೆಂಕಿಯಲ್ಲಿ ನಡೆಯುವಾಗಲೂ ನಿನಗೆ ಜಯ, ಹರ್ಷ, ಸಂತೋಷ, ಸಮಾಧಾನದಿಂದ ತುಂಬುತ್ತಾನೆ. ಬಹಳ ಸ್ಪಷ್ಟವಾದ ಅರ್ಥ. ಅಬ್ರಾಮನು ದೇವರ ವಾಕ್ಯವನ್ನು ನಂಬಿ ಬಂದಿರುವಾಗ ಸರ್ವಶಕ್ತನಾದ ದೇವರ ಆತನನ್ನು ಕರೆದನು. ಎಲ್ ಶಡಾಯ್ ಆದ ದೇವರ ಆತನಿಗೆ ಪ್ರಕಟವಾಗಿ ಕರೆದನು. ಕರೆದು ಆತನ ಮಾತಿಗೆ ವಿಧೇಯನಾಗಿ ಆತನ ತನ್ನ ದೇಶವನ್ನು ಬಿಟ್ಟು ಬಂದ ನಂತರ ಆತನು ಯಾವತ್ತಿಗೂ ಬಡವನಾಗಲಿಲ್ಲ, ಆತನು ಯಾವತ್ತಿಗೂ ರೋಗಿ ಆಗಲಿಲ್ಲ. 175 ವರ್ಷಗಳು, ಎಷ್ಟು ವರ್ಷ? 175 ವರ್ಷಗಳು ಬದುಕಿ ತೃಪ್ತಿಯುಳ್ಳ ದೀರ್ಘಾಯುವನ್ನು ಪಡ್ಕೊಂಡು ಅವರ ಮಕ್ಕಳಿಗೂ ಸಂಪತ್ತನ್ನು ಆತನು ಕೂಡಿಸಿಟ್ಟು ಅವರನ್ನು ಧನವಂತರಾಗಿ ಮಾಡಿದನು, ಅವರಿಗೆ ಸನ್ಮಾರ್ಗವನ್ನು ತೋರಿಸಿದನು. ಇದು ತೃಪ್ತಿಯುಳ್ಳ ದೀರ್ಘಾಯುವಿನ ಅರ್ಥ. ಇನ್ನೊಂದು ಮಾತು ಭಾಳ ಜನರು ನಮ್ಮಲ್ಲಿ ಅಪಾರ್ಥ ಮಾಡಿಕೊಳ್ತಾರೆ. ಯಾಕಂದರೆ ಏಬುವಿನ ಗ್ರಂಥವನ್ನು ಓದಿಕೊಂಡು ರೋಗದಿಂದಲೇ ಬದುಕುವುದು, ಕಷ್ಟ ಕಣ್ಣೀರುಗಳ ದುಃಖಗಳಿಂದ ಬದುಕುವುದು ದೇವರ ಚಿತ್ತ ಎಂಬುದಾಗಿ ಬಹಳ ಜನರು ಹೇಳಿಕೊಳ್ತಾರೆ. ಆದರೆ ಅದು ದೇವರ ಚಿತ್ತ ಅಲ್ಲ. ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಾರಲ್ವಯ್ಯ. ಅದ ಕಾರಣ ಇಲ್ಲಿ ಗಮನಿಸ್ತಕ್ಕಂಥ ಅನೇಕ ಕಾರ್ಯಗಳಿದೆ, ಭಾಳ ಜಾಗ್ರತೆ. ಏಬುವಿನ ಪುಸ್ತಕದಲ್ಲಿ 42ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ. ಭಾಳ ಜಾಗ್ರತೆಯಿಂದ ಪ್ರತಿಯೊಂದು ಶಬ್ದಗಳು ಓದಿ ನೋಡ್ಕೋಬೇಕು. ಯಾಕಂದರೆ ಏಬುಗೆ ಬಂದಿರತಕ್ಕಂಥ ಅನಿಷ್ಟ ಕನಿಷ್ಠ ರೋಗಗಳು, ಬಾಧೆಗಳು, ಸಂಕಷ್ಟಗಳು ಬಂದಿರುವಾಗ ಏಬು ದೇವರಿಗೆ ಮೊರೆ ಇಟ್ಟ. ಅಯ್ಯೋ ದೇವರೇ, ನನಗೆ ಯಾಕೆ ಇದೆಲ್ಲ ಬಂದಿದೆ ಎಂಬುದಾಗಿರುವಾಗ ದೇವರು ಏಬುವನ್ನು ಕೈ ಬಿಡಲಿಲ್ಲ ಅನ್ನತಕ್ಕಂಥ ಸತ್ಯವನ್ನು ನಾವು ಮರಿಬಾರದು. ಹೌದ್ರಿ. ಏಬುವಿನ ಪುಸ್ತಕ 42ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತಾ, ಅಂದರೆ ಕೊನೆ ವಚನವನ್ನು ಸ್ವಲ್ಪ ವರ್ಣಿಸ್ತಾ ಇದ್ದಾನೆ. ತೃಪ್ತಿಯುಳ್ಳ ದೀರ್ಘಾಯುವನ್ನು ಕೊಟ್ಟು ಆತನ ವಿಶೇಷವಾದಂಥ ಸುಭದ್ರತೆ, ಆತನ ರಕ್ಷಣೆಯನ್ನು, ಸಾಲ್ವೇಷನ್ ಅನ್ನು ಆತನು ತೋರಿಸಲಿಕ್ಕಿದ್ದಾನೆ. ಓದ್ರಿ. ಇದಲ್ಲದೆ ಕರ್ತನು ಯೋಬಿನ ಆರಂಭ ದಿನಗಳಿಗಿಂತ ಅವನ ಅಂತ್ಯ ದಿನಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಿದನು ಎಂಬುದಾಗಿ ಹೇಳ್ತಾರೆ. ಅಂದರೆ ದೇವರು ಕೇಡು ದೇವರ ಮೇಲೆ ಹಾಕ್ತಾ ಇಲ್ಲಲ್ಲ. ಏಬುವಿನ ಲೇಖಕನು ಸುಂದರವಾಗಿ, ಆದರೆ ನಮಗೆ ಅಪಾರ್ಥ ಆಗ್ತದೆ, ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದನ್ನು ಒಂದೊಂದು ಸಾರಿ. ಯಾಕಂದ್ರೆ ಪೂರ್ವದಲ್ಲಿ ನಮಗೆ ಅರ್ಥ ಆಗಿಲ್ಲ ಅದು. ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ. ತೃಪ್ತಿಯುಳ್ಳ ದೀರ್ಘಾಯುವನ್ನು ಕೊಟ್ಟು ಆತನಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ಕೊಡ್ತೀನಿ ಎಂಬುದಾಗಿ ಹೇಳಿದ. ಏಬು ತನ್ನ ಜೀವನದಲ್ಲಿ ಅನಿಷ್ಟ ರೋಗ, ವ್ಯಾಧಿ, ಮಾರಕ ರೋಗ ಆತನನ್ನು ಕಾಡುತ್ತಿರುವಾಗ, ಏಬು ಮರಣಕ್ಕೆ ಸಮೀಪವಾಗಿರುವಾಗ ಆತನು ಗುಣಗುಡ್ತಾ ಇದ್ರೂ ಕೂಡ ದೇವರ ಕಡೆ ಮೊರೆ ಇಡ್ತಿದ್ದ. ಮೊರೆ ಇಟ್ಟಾಗ ದೇವರು ಆತನನ್ನು ತಿರುಗಿ ಮತ್ತು ಕಾಪಾಡಿದ, ಕೈ ಬಿಡಲಿಲ್ಲ. ಇಕ್ಕಟ್ಟಲ್ಲಿ ಹತ್ತಿರ ಬಿದ್ದು ಅವ್ರನ್ನು ಕಾಪಾಡ್ತಾ ಇದ್ದಾನೆ. ಅದರಲ್ಲಿ ನಾವು ನೋಡ್ತಾ ಇದ್ದೇವೆ. ಭಾಳ ಜಾಗ್ರತೆಯಿಂದ ಕೇಳ್ಕೊಳ್ರಿ. ಏಬುವಿನ ಮೊದಲನೇ ಬೈಬಲ್ನಲ್ಲಿರ್ತಕ್ಕಂಥ ಏಬುವಿನ ಪುಸ್ತಕದಲ್ಲಿ ಮೊದಲನೇ 2-3 ಅಧ್ಯಾಯಗಳು ಓದಿಕೊಂಡು ಅದನ್ನು ಮಾತ್ರ ನಾವು ಬೋಧಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ದಯಮಾಡಿ ಹೇಳ್ತೀನಿ ನನ್ನ ಪ್ರಿಯ ಸಹೋದರಿ ಎಲ್ಲ ಥಿಯಾಲಜಿಸ್ಟ್ಗಳೇ, ಗಮನಿಸ್ತೀರಿ. ಏಬುವಿನ ಆರಂಭದ ದಿನಗಳಕ್ಕಿಂತ ಅಂತ್ಯ ದಿನಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಿದನು ಎಂಬ ನೀವು ಬಹಳ ಜಾಗೃತಿಯಿಂದ ಕೇಳ್ಕೊಳ್ತೀರಿ. ಯಾಕಂದರೆ ಆರಂಭದ ದಿನದಲ್ಲಿ ಕೂಡ ದೇವರ ಆಶೀರ್ವಾದ ಇತ್ತು, ಅಂತ್ಯದ ದಿನದಲ್ಲಿ ಕೂಡ ದೇವರ ಆಶೀರ್ವಾದ ಇತ್ತು. ಆದರೆ ಮಧ್ಯದಲ್ಲಿ ಬಂದಿರತಕ್ಕಂಥ ಅನಿಷ್ಟ, ಕೇಡು, ಉಪದ್ರವ ಇದು ದೇವರ ಮೇಲೆ ಹಾಕ್ತಾ ಇಲ್ಲ ಲೇಖಕನು. ಏಬುವಿನ ಲೇಖಕನು ಇದನ್ನು ದೇವರ ಮೇಲೆ ಹಾಕ್ತಾ ಇಲ್ಲ, ದೇವರ ಅದಕ್ಕೆ ಹೊಣೆಗಾರನು ಎಂಬುದಾಗಿ ಹಾಕ್ತಾ ಇಲ್ಲ. ಯಾಕಂದರೆ ಆರಂಭದ ದಿನಗಳು ಅಂದರೆ ಆರಂಭದ ದಿನಗಳು ಏಬುಗಿರ್ತಕ್ಕಂಥ ಎಲ್ಲ ಸಂಪತ್ತುಗಳೆಲ್ಲ ಆತನ ಆಶೀರ್ವಾದವೇ ಆಗಿತ್ತು. ಕೊನೆ ದಿನಗಳಂದಾಗ ಸುಮಾರು ಏಬುವಿನ ಗ್ರಂಥದಲ್ಲಿ ನೋಡಿರುವಾಗ ಆರಂಭದ ದಿನಗಳು ಸುಮಾರು 60 ವರ್ಷಗಳು ಆತನು ಸಂಪತ್ತು ಗಳಿಸ್ಕೊಳ್ತಾ, ದೇವರನ್ನು ಮಹಿಂಪಡಿಸ್ತಾ, ಯಜ್ಞಾರ್ಪಣೆಗಳನ್ನು ಮಾಡ್ತಾ, ದೇವರಿಗೆ ನಂಬಿಕಸ್ಥನಾಗಿದ್ದು ಅಭಿವೃದ್ಧಿ ಪಡೆದಿದ್ದ ವ್ಯಕ್ತಿಯಾಗಿದ್ದ ಆತನು. 60 ವರ್ಷಗಳು ನನ್ನ ಏಬುವಿನ ಗ್ರಂಥವನ್ನು ಅಧ್ಯಯನ ಮಾಡುವಾಗ, ನನ್ನ ಏಬುವಿನ ಗ್ರಂಥ ವಿಷಯದಲ್ಲಿ ಆಡಿಯೋಸ್ಗಳಿದೆ, ಅದು ಆಡಿಯೋಸ್ಗಳು ನೀವು ಕೇಳ್ಕೊಂಡ್ರೆ ಅರ್ಥ ಆಗ್ತದೆ. ಆರಂಭದ 60 ವರ್ಷಗಳು ಸುಖದಿಂದ, ಸಮೃದ್ಧಿಯಿಂದ, ಅಭಿವೃದ್ಧಿಯಿಂದ ಐಶ್ವರ್ಯಗಳನ್ನು ಗಳಿಸಿದ್ದ ಮತ್ತು ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳಿಂದ ಬಾಳ್ತಿದ್ದ.
ಆತನ ಮನೆಯ ಸುತ್ತಲೂ, ಆತನ ಸ್ವಾಸ್ಥ್ಯದ ಸುತ್ತಲೂ ಇಂಥ ಸುಭದ್ರತೆ ಇತ್ತು. ಗಾಳಿ ಆಗಲಿ, ವೈರಾಣು ಆಗಲಿ, ವೈರಸ್ ಆಗಲಿ, ರೋಗವಾಗಲಿ, ವ್ಯಾಧಿಗಳಾಗಲಿ, ಆತನ ಸ್ವಾಸ್ಥ್ಯ, ಆತನ ಮಕ್ಕಳ ಸುತ್ತಲೂ ಇರತಕ್ಕಂಥ ಬೇಲಿ, ಡಿಫೆನ್ಸ್, ಸೆಕ್ಯೂರಿಟಿ ಫೋರ್ಸ್ ಆತನ ಸುತ್ತಲೂ ಇತ್ತು. ಸೈತಾನ ಹೋಗಿ ದೇವರ ಹತ್ರ ಕೇಳಿತ್ತು, ಓ ದೇವರೇ ಒಡೆಯನೇ, ನಿನ್ನ ದಾಸನಾಗಿರುವ ಸರ್ವಶಕ್ತನು, ಗಂಭೀರಗೊಳ್ತಲ್ವ್ಯ, ನಿನ್ನ ದಾಸನಾಗಿರ್ತಕ್ಕಂಥ ಸರ್ವಶಕ್ತನಿಗೆ ಸೂಪರ್ ಸೆಕ್ಯೂರಿಟಿ ಕೊಟ್ಟಿದ್ದೀನಿ ನೀನು. ದಟ್ ಈಸ್ ಕಾಲ್ಡ್ ಸುಪ್ರೀಮ್ ಸೆಕ್ಯೂರಿಟಿ ಫ್ರಮ್ ದ ಕಿಂಗ್ಡಮ್ ಆಫ್ ಹೆವನ್. ದೇವರ ಮಕ್ಕಳೇ, ಅದು ಮಹೋನ್ನತನಾದ, ಸರ್ವೋನ್ನತನಾದ ದೇವರ ಬಹುದೊಡ್ಡ ಸುಭದ್ರತೆ ಆತನು ಏಬುವಿಗೆ ಅನುಗ್ರಹಿಸಿದನು. ಇದೇ ರಕ್ಷಣೆ. ಆತನ ಆರಂಭದ ದಿನಗಳು ಅಂದರೆ 60 ವರ್ಷಗಳು, ಕೊನೆಯ ದಿನಗಳಂದರೆ 140 ವರ್ಷಗಳು. ಎಷ್ಟು ವರ್ಷ? 140 ವರ್ಷಗಳು. ಅದರಲ್ಲಿ ಸುಮಾರು ಒಂದು 4 ತಿಂಗಳ ಅಥವಾ 6 ತಿಂಗಳ ಆತನು ರೋಗದಿಂದ, ಬಾಧೆಗಳಿಂದ, ಬಡತನದಿಂದ, ಕೇಡಿಂದ ಆತನು ದುಃಖಪಟ್ಟನು, ಬಾಧಿಸಲ್ಪಟ್ಟನು, ಆತನ ಬಾಧೆಯನ್ನು ಅನುಭವಿಸಿದನು. ಆದರೆ ದೇವರು, ಸರ್ವಶಕ್ತನಾದ ದೇವರು ಆತನನ್ನು ಬಾಧಿಸಲಿಲ್ಲ ಅನ್ನತಕ್ಕಂಥ ಸತ್ಯವನ್ನು ನಾವು ತಿಳಿದಿರಬೇಕು. ಅದಕ್ಕಾಗಿ ರಕ್ಷಣೆಯನ್ನು ಅನೇಕ ಜನರು ಅಪಾರ್ಥ ಮಾಡಿಕೊಂಡಿದ್ದಾರೆ. ಜಾಗ್ರತೆ ಅಂತ ಕೇಳ್ತೀರಿ. ಏಬುವಿನ ಆರಂಭದ ದಿನಗಳಕ್ಕಿಂತಲೂ ಕೊನೆಯ ದಿನಗಳು ಅತ್ಯಧಿಕವಾಗಿ ಆಶೀರ್ವದಿಸಿದನು. ಆರಂಭದ ದಿನಗಳಲ್ಲಿ ಕೂಡ ದೇವರ ಆಶೀರ್ವಾದ ಇತ್ತು, ಕೊನೆಯ 140 ವರ್ಷಗಳು ಕೂಡ ದೇವರ ಆಶೀರ್ವಾದ ಇತ್ತು. ಮಧ್ಯದಲ್ಲಿ ಬಂದಿರತಕ್ಕಂಥ ಶಾಪ ಯಾರಿಂದ ಬಂದಿದೆ? ಇದು ಸೈತಾನಿಂದನೂ ಬಂದಿದ್ದಾಗಲ್ಲ, ದೇವರು ಅದನ್ನು ಅನುಮತಿಸಲಿಲ್ಲ. ಸರಿಯಾಗಿ ಬೈಬಲ್ ಓದ್ಕೊಂಡು ನೋಡ್ಕೊರಿ. ಸ್ವಯಂ ಏಬು ತನ್ನ ಬಾಯಿಂದ ಅವುಗಳನ್ನು ಅನುಮತಿಸಿದ. ಆದ ಕಾರಣ ದೇವರು ಹೇಳ್ಬೋದಿತ್ತು, ಲೇಖಕನ ಹೇಳ್ಬೋದಿತ್ತು, ಆರಂಭದ ದಿನಗಳು ದೇವರು ಚೆನ್ನಾಗಿ ಆಶೀರ್ವದಿಸಿದ್ದಾನೆ, ಮಧ್ಯದ ದಿನಗಳು ದೇವರು ಕೇಡು ಮಾಡಿದ್ದಾನೆ, ಸೈತಾನವನ್ನು ಕೇಡು ಮಾಡಿದೆ, ಅಂತ್ಯ ದಿನಗಳು ದೇವರು ಆಶೀರ್ವದಿಸ್ತಾನೆ ಅಂತ ಹೇಳ್ಬೋದಿತ್ತು. ಆದರೆ ಇಲ್ಲಿ ಆ ರಹಸ್ಯ ನಾವು ನೋಡ್ತಾ ಇದ್ದೇವೆ. ಅವನು ತಾನು ಮಾತುಗಳಿಂದ, ತನ್ನ ನುಡಿಗಳಿಂದ ತನಗೆ ಕೇಡು ಹೊರತು, ಆದರೆ ದ ಸುಪ್ರೀಂ ಸೆಕ್ಯೂರಿಟಿ ಫ್ರಮ್ ದ ಕಿಂಗ್ಡಮ್ ಆಫ್ ಹೆವನ್, ಮಹೋನ್ನತನಾಗಿರ್ತಕ್ಕಂಥ, ಏಲಿಯೋನಾಗಿರ್ತಕ್ಕಂಥ ದೇವರ ಸುಭದ್ರತೆ, ಪರಲೋಕ ಗೌರ್ಮೆಂಟಿಂದ, ಪರಲೋಕ ರಾಜ್ಯದಿಂದ ಏಬು ಪಡ್ಕೊಂಡಿದ್ದಾನೆ ಅನ್ನತಕ್ಕಂಥ ಸತ್ಯವು ನಾವು ಬಹಳ ಜನರು ಇದನ್ನು ಗಮನಿಸಲಿಲ್ಲ. ಲಿಸನ್ ಕೇರ್ಫುಲಿ. ಏಬು, ಮೊದಲನೇ ವಚನಕ್ಕೆ ಬರ್ತಾ ಇದ್ದಾನೆ. ಏಬು ಒಂದು ನೀತಿವಂತನು, ದೇವರಿಗೆ ಭಯಪಡತಕ್ಕಂಥವನು, ಯಥಾರ್ಥವಂತನು, ಕೆಟ್ಟದ್ದನ್ನು, ಪಾಪಗಳನ್ನು ತಿರಸ್ಕರಿಸತಕ್ಕಂಥವನು, ಪಾಪವನ್ನು ಹೇಸಿಗೆ ಮಾಡತಕ್ಕಂಥವನು, ನೀತಿವಂತನು ಆಗಿದ್ದು, ಸೈತಾನನು ಪರಲೋಕದಲ್ಲಿ ದೇವರ ಸಮ್ಮುಖದಲ್ಲಿ ಹೋಗಿ ಹೇಳ್ತಾ ಇದೆ, ಓ ಸರ್ವಶಕ್ತನೇ, ದೇವರು ಕೇಳಿರುವಾಗ ಸೈತಾನ, ನೀನು ನೋಡಿದೆಯಾ ನನ್ನ ದಾಸನಾದ ಏಬುವನ್ನು ಕೇಳಿದ ಕೂಡಲೇ, ಆಗ ಸೈತಾನನ್ನು ತನ್ನ ಹೊಟ್ಟೆ ಕಿಚ್ಚನ್ನು ವ್ಯಕ್ತಪಡಿಸಿತ್ತು. ಸೈತಾನ ಏನು ವ್ಯಕ್ತಪಡಿಸಿದ್ದು? ತನ್ನ ಹೊಟ್ಟೆ ಕಿಚ್ಚನ್ನು ವ್ಯಕ್ತಪಡಿಸಿದ್ದು. ಆದರೆ ಭಾಳ ಜನಕ್ಕೆ ಅರ್ಥ ಆಗಿಲ್ಲ ಅದು, ಆ ಹೊಟ್ಟೆ ಕಿಚ್ಚು ಏನಂತೇಳಿ. ದೇವರು ಹೇಳ್ತದೆ, ಸೈತಾನ ದುಷ್ಟನು, ಸೈತಾನ, ದೇವರೇ ನೀನು ಯೋಬುವಿಗೆ ಎಂಥ ಸೆಕ್ಯೂರಿಟಿಯನ್ನು ಕೊಟ್ಟಿದಿ, ಎಂಥ ಸುಭದ್ರತೆಯನ್ನು ಅನುಗ್ರಹಿಸಿದಿ. ನಾನು ಹೋಗಲಿ, ಯಾರು ಹೋಗಲಿ, ಕಣ್ಣಿಗೆ ಕಾಣಲಾರದಂಥ ನನ್ನನ್ನು ಕೂಡ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಸೆಕ್ಯೂರಿಟಿಯನ್ನು, ಅಂಥ ಸುಭದ್ರತೆಯನ್ನು, ಅಂಥ ರಕ್ಷಣೆಯ ಬೇಲಿಯನ್ನು ಹಾಕಿದಿ, ನನಗೂ ಒಳಗೆ ಹೋಗ್ಲಿಕ್ಕಾಗೋದಿಲ್ಲ. ಅದಕ್ಕೆ ಆ ದೇವು ನಿನ್ನನ್ನು ಸ್ತುತಿಸುತ್ತಾ ಇದ್ದಾನೆ, ನಿನ್ನನ್ನು ಕೊಂಡಾಡ್ತಾ ಇದ್ದಾನೆ, ನಿನ್ನನ್ನು ಹೊಗಳುತ್ತಾ ಇದ್ದಾನೆ, ನಿನ್ನಲ್ಲಿ ಭಕ್ತಿ ಹೆಚ್ಚಾಗಿದೆ ಎಂಬುದಾಗಿ ಹೇಳಿದ್ನು. ಗಮನಿಸ್ತೀರಿ, ಬೈಬಲ್ ಓದುತ್ತಾ ಇರುವಾಗ ಯಾರಿಗೆ ಏನು ಹೇಳ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಗಮನಿಸಬೇಕು. ಏಬು ನೀತಿವಂತನು, ಆದರೆ ಸೈತಾನನು ದುಷ್ಟನು. ಪರಲೋಕಕ್ಕೆ ಹೋಗಿ ಹೇಳ್ತಾ ಇದ್ದಾನೆ, ಏಬುಗೆ ಎಂಥ ಸೆಕ್ಯೂರಿಟಿ ದೇವರು ಕೊಟ್ಟಿದ್ದಾನೆ ಎಂಬುದಾಗಿ.
We don't speak more about the defense security force which had given to the Job, but we speak only the adversity. Hallelujah. ಗಂಭೀರವಾಗಿಲ್ಲ. ಆತನು ಬದುಕಿರುವ 60 ವರ್ಷಗಳು ಕೂಡ ಒಂದು ನೊಣ ಆಗಲಿ, ಕಣ್ಣಿಗೆ ಕಾಣಲಾರದ ವೈರಸ್ ಆಗಲಿ, ರೋಗಾಣುಗಳಾಗಲಿ, ಅಥವಾ ಶತ್ರುವಿನ ದಾಳಿ ಆಗಲಿ, ಅಥವಾ ದುಷ್ಟರ ದಾಳಿ ಆಗಲಿ, ಕಳ್ಳರ ದಾಳಿ ಆಗಲಿ, ಅಥವಾ ಕಳ್ಳರು ಆತರ ಮೇಲೆ ದಾಳಿ ಮಾಡಿಕೊಂಡು ಕೊಳ್ಳೆ ಹೊಡ್ಕೊಳ್ಳಿಕ್ಕಾಗಲಿ, 60 ವರ್ಷಗಳಲ್ಲಿ ಒಂದು ಕ್ಷಣವಾಗಲು ದೇವರಾತನ್ನು ಬಿಡದೆ ಅಂಥ ಸುಭದ್ರತೆ ಅನುಗ್ರಹಿಸಿದ್ದಾನೆ. ಆ ಸುಭದ್ರತೆ, ಆ ಸುರಕ್ಷೆ ನೀತಿವಂತನಾದ ಏಬುಗೆ ಗೊತ್ತಿಲ್ಲ, ಆದರೆ ದುಷ್ಟನಾದ ಸೈತಾನಿಗೆ ಗೊತ್ತಿದೆ. ಅರ್ಥ ಆಯ್ತಾ? ನಂಬಿದ್ದ ಬಿಲೀವರ್ಸ್ಗೆ ಗೊತ್ತಿಲ್ಲ, ಅರಿವು ಇಲ್ಲ, ದೇವರು ಕೊಟ್ಟಿರ್ತಕ್ಕಂಥ ಸುಪ್ರೀಂ ಸೆಕ್ಯೂರಿಟಿನಲ್ಲಿ ಎಂಥ ಶಕ್ತಿ ಇದೆ ಎಂಬುದಾಗಿ. ಆದರೆ ದೇವರ ವಿರೋಧಿ ದುಷ್ಟನಾಗಿರುವ ಸೈತಾನನಿಗೆ ಚೆನ್ನಾಗಿ ಗೊತ್ತಿದೆ, ದೇವರು ಕೊಟ್ಟಿರ್ತಕ್ಕಂಥ ಸುಭದ್ರತೆಯಲ್ಲಿ ವೈರಸ್ ಹೋಗುವುದಲ್ಲ, ತಾನು ಕೂಡ ಪ್ರವೇಶ ಮಾಡಲಿಕ್ಕಾಗೋದಿಲ್ಲ. ಅಂಥ ಸುಭದ್ರತೆಯನ್ನು ಕೊಟ್ಟು ನೀನು ಅಂಥ ರಕ್ಷಣೆಯನ್ನು ಕೊಟ್ಟಿದ್ದೀವಿ, ಅಂಥ ಒಂದು ಭದ್ರತೆಯನ್ನು ಕೊಟ್ಟಿದ್ದೀವಿ. ಯಾವ ಕೇಡು, ಯಾವ ಉಪದ್ರವ, ಯಾವ ಕಳ್ಳರು, ಯಾವ ಬಾಣ, ಯಾವ ದರೋಡೆಕೋರರು, ಯಾವ ಕೊಳ್ಳೆ ಮಾಡಿಕೊಳ್ಳೋರು ಆತನ ಸೊತ್ತಿನ ಒಳಗೆ ಪ್ರವೇಶ ಮಾಡದಂತೆ ನೀನು ಅಂಥ ಸೆಕ್ಯೂರಿಟಿಯನ್ನು ಕೊಟ್ಟಿದೆಯಲ್ಲ. ಅದಕ್ಕೆ ಏಬು ನಿನ್ನ ನಾಮವನ್ನು ಮಹಿಂಪಡಿಸ್ತಾ ಇದ್ದಾನೆ. ಬಟ್ ವಿ ಡೋಂಟ್ ನೋ ಸೆಕ್ಯೂರಿಟಿ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಈ ಲೋಕದ ಪ್ರಭುತ್ವ, ನಾನು ಹೋದ ವಾಲ್ಯೂಮ್ನಲ್ಲಿ ಹೇಳಿದ್ದೇನೆ, ಈ ಲೋಕದ ಪ್ರಭುತ್ವ ನಿನಗೆ ರಕ್ಷಣೆ ಕೊಡ್ತಾ ಇಲ್ಲ ಇರ್ಬೋದು. ಇವತ್ತು ನೀನು ಈ ಪರಾತ್ಪರನಾಗಿರ್ತಕ್ಕಂಥ, ಸರ್ವಶಕ್ತನಾಗಿರ್ತಕ್ಕಂಥ, ಮಹೋನ್ನತನಾಗಿರ್ತಕ್ಕಂಥ ಯೇಸುವನ್ನು ನಂಬಿ ನಿನ್ನ ಒಡೆಯನಾಗಿ ಅಂಗೀಕರಿಸುವುದಾದರೆ ಆತನ ಸುಭದ್ರತೆ ಖಂಡಿತವಾಗಿ ನೀನು ಯಾವಾಗ ನಂಬುತ್ತೀಯೋ ಅಂದಿನದಲೇ ನಿನ್ನ ಸುತ್ತಲೂ, ನಿನ್ನ ಕುಟುಂಬದ ಸುತ್ತಲೂ, ನಿನ್ನ ಸ್ವಾಸ್ಥ್ಯದ ಸುತ್ತಲೂ ಆತನ ಸುಭದ್ರತಾ ಸೈನ್ಯವನ್ನು ಏರ್ಪಡಿಸಿ ಸುಭದ್ರತೆ ಹಾಕಿ, ಅಷ್ಟೇ ಅಲ್ಲದೆ ಬೆಂಕಿಯುಳ್ಳ ಬೇಳೆಗಳನ್ನು ಹಾಕಿ ನಿನ್ನ ಒಳಗೆ, ನಿನ್ನ ಕುಟುಂಬದೊಳಗೆ, ನಿನ್ನ ಜೀವನದೊಳಗೆ, ನಿನ್ನ ದೇಶದೊಳಗೆ, ನಿನ್ನ ರಾಜ್ಯದ ಒಳಗೆ ಬರದಂತೆ ಆತನ ಕಾಪಾಡತಕ್ಕಂಥ ಸಾಮರ್ಥ್ಯ ಮಹೋನ್ನತನಾದ ದೇವರಿಗಿದೆ. ಅದಕ್ಕೆ ಈ ಕೀರ್ತನೆ 91ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಹೇಳಲಾಗಿದೆ, ಮಹೋನ್ನತನ ಮೊರೆ ಹೊಕ್ಕಿದ್ದವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿ ವಿಶ್ರಮಿಸುವನೆಂಬುದಾಗಿ ಹೇಳಲಾಗಿದೆ. ಮಹೋನ್ನತನು ಅಂದರೆ ಹಿಬ್ರು ಭಾಷೆಯಲ್ಲಿ ಏಲಿಯೋನ್ ಎಂಬುದಾಗಿ ಹೇಳಲಾಗಿದೆ. ಈ ಏಲಿಯೋನ್ ಎಂಬ ಪದದ ಅರ್ಥ ಸುಪ್ರೀಂ ಗಾಡ್ ಎಂಬುದಾಗಿ ಹೇಳಲಾಗಿದೆ. ಸುಪ್ರೀಂ ಅಂದರೆ ಅದರ ನಂತರ, ಅದರ ತರುವಾಯ, ಅದರ ಕೆಳಗೆ ಇನ್ನು ಯಾರೂ ಇಲ್ಲ, ಆತನೊಬ್ಬನೇ ಸುಪ್ರೀಂ ಆಗಿದ್ದಾನೆ. ಎರಡನೇದಾಗಿ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದಾನೆ ಅಂದರೆ ಎಲ್ ಶಡಾಯ್. ನಾನು ಅದನ್ನು ಹೀಬ್ರು ಭಾಷೆಯಲ್ಲಿ ಆ್ಯಡ್ ಮಾಡಿ ಓದುವಾಗ ಬಹಳ ಜಾಗ್ರತೆ. ಏಲಿಯೋನಿನ ಮೊರೆ ಹೊಕ್ಕಿದ್ದವನು ಎಲ್ ಶಡಾಯ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿ ವಿಶ್ರಮಿಸುವನು, ಆರೋಗ್ಯವಾಗಿರುವನು. ಈ ಸುಭದ್ರತೆ ಏಬುಗೆ ಮೊದಲು 60 ವರ್ಷಗಳು ಅನುಗ್ರಹಿಸಲ್ಪಟ್ಟಿದ್ದು. ಈ ಸುಭದ್ರತೆಯ ಪಡೆ ಯಾವಾಗ ಮುರಿಯಲ್ಪಟ್ಟಿದೆ ಅಂದರೆ, ಏಬು ತನ್ನ ಬಾಯಿಂದ, ತನ್ನ ಹೃದಯದಲ್ಲಿ ಏನು ಭಯಪಟ್ಟು ತನ್ನ ಬಾಯಿಂದ ನುಡಿದನೋ ಆವಾಗ ಕೆಲವು ತಿಂಗಳುಗಳು ಈ ಸುಭದ್ರತೆ ಬಿಟ್ಟೋಯ್ತು. ಆದರೆ ಕೊನೆ 140 ವರ್ಷಗಳು, ನಾವು ಭಾಳ ಕೊನೆ 140 ವರ್ಷಗಳು ಏಬು ಮತ್ತು ತಿರುಗಿ ಈ ಸುಭದ್ರತೆಯನ್ನು ಪಡ್ಕೊಂಡಿದ್ದಾನೆ. ಅದೇ ಕೀರ್ತನೆ 91ರಲ್ಲಿ ನಾವು ಓದಿದ್ದೀವಿ. ನೀನು ಅವಮಾನ ಪಾಲನಾಗಿ, ನಿನ್ನ ದಿಕ್ಕಾಪಾಲಾಗಿ, ನೀನು ಐಶ್ವರ್ಯವಂತನಾಗಿ, ಎಲ್ಲ ಕಂಗಾಲಾಗಿ, ನಿನಗಿರ್ತಕ್ಕಂಥ ಆಸ್ತಿ ಅಂತಸ್ತುಗಳೆಲ್ಲ ನಷ್ಟವಾಗಿ, ಏನಿಲ್ಲದವನಾಗಿ, ರೋಗಗ್ರಸ್ತನಾಗಿ, ಕುರುಗಳಾಗಿ, ಹುಣ್ಣುಗಳಾಗಿ ಅವನ ಜೀವನವೆಲ್ಲ ಪತನವಾಯಿತು. ಯಾರ ಜೀವನ? ಏಬುವಿನ ಜೀವನ. ಪ್ರೈಸ್ ಲಾರ್ಡ್ ಜೀಸಸ್. ಅವಮಾನ ಪಾಲಿತನಾದನು. ಆದರೆ ಏಬು ಕರ್ತನಿಗೆ ಮೊರೆ ಇಟ್ಟಿರೋದ್ರಿಂದ, ಅವನು ನನ್ನ ನಾಮಾರುತ್ತಿರೋದ್ರಿಂದ ನಾನು ಅವನನ್ನು ಸಂಕಷ್ಟಗಳಿಂದ ಬಿಡಿಸಿ ತಕ್ಕ ಕಾಲದಲ್ಲಿ ಉನ್ನತ ಸ್ಥಿತಿಗೆ ಏರಿಸುವನೆಂಬುದಾಗಿ ಹೇಳಿದ, ಘನಪಡಿಸುವನೆಂಬುದಾಗಿ ಹೇಳಿದ. ಐ ವಿಲ್ ಮೇಕ್ ಹಿಮ್ ಗ್ರೇಟ್ ಎಂಬುದಾಗಿ ಹೇಳಿದ್ದಾನೆ. ದೇವರ ಮಕ್ಕಳೇ, ಕೀರ್ತನೆ 91 ಓದಿರುವಾಗ ಏಬುವಿನ ಜೀವನದಲ್ಲಿ ದೇವರು ಎಷ್ಟು ಜಯ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡಿದ್ದೇವೆ. ಕೀರ್ತನೆ
91ರಿಂದ ಕೊನೆಯವರೆಗೆ ನಾವು ಓದಿರ್ತೇವೆ. ಈಗ ಏಬುವಿನ ಜೀವನದಲ್ಲಿ ಆಗಿರ್ತಕ್ಕಂಥ ಸಂಗತಿಯನ್ನು ಸ್ಪಷ್ಟವಾಗಿ ಗಮನಿಸೋಣ. ಏಬುವಿನ ಪುಸ್ತಕ 42:12 ವಚನದಲ್ಲಿ ಒಂದೊಂದಾಗಿ ನಾವು ಗಮನಿಸ್ತೀವಿ. ಹೇಗೆ ಏಬುವಿನ ಅಂತ್ಯ ದಿನಗಳಂದರೆ 4-5 ದಿನ ಅಲ್ಲ, ಅಥವಾ 4-5 ವರ್ಷಗಳಲ್ಲ, ಅಥವಾ 2-3 ವರ್ಷಗಳಲ್ಲ, ಅಥವಾ 10 ವರ್ಷಗಳಲ್ಲ, 140 ವರ್ಷಗಳು. ಎಷ್ಟು? 140 ವರ್ಷಗಳು ಆತನು ತೃಪ್ತಿಯುಳ್ಳ ದೀರ್ಘಾಯುವನ್ನು ಪಡ್ಕೊಂಡು ಬದುಕಿದ್ದಾನೆ. ಗಮನಿಸ್ತೀರಿ, ಇದೇ ಕೀರ್ತನೆ 91ರಲ್ಲಿ ಬರೆಯಲ್ಪಟ್ಟಿರುವಂಥ ರಕ್ಷಣೆಯ ಕುರಿತು ಒಂದು ವ್ಯಕ್ತಿಯನ್ನು ನಾನು ವರ್ಣಿಸಿದ ಬೈಬಲಲ್ಲಿ. ಅದು ಏಬುವಿನ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ. ಓದ್ತೀರಿ ಬ್ರದರ್? ಇದಲ್ಲದೆ ಕರ್ತನು ಯೋಬನ ಆರಂಭಕ್ಕಿಂತ ಕೊನೆ ದಿನಗಳು ಅತ್ಯಧಿಕವಾಗಿ ಆಶೀರ್ವದಿಸಿದನು. ಯೋಬನ ಆರಂಭ 60 ವರ್ಷಗಳು, ಕೊನೆ ದಿನಗಳು 140 ವರ್ಷಗಳು. ಮಧ್ಯದಲ್ಲಿ ಬಂದಿರತಕ್ಕಂಥ ಅನಿಷ್ಟ ಸುಮಾರು 3-6 ತಿಂಗಳಕ್ಕಿಂತ ಹೆಚ್ಚಾಗಿರುವುದಿಲ್ಲ. ಅದಕ್ಕಾಗಿ ಮೊದಲು ದಿನಗಳು, ಕಡೆ ದಿನಗಳು ದೇವರಿಂದ ಆಶೀರ್ವದಿಸಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈಗ ಮೊದಲನೇ ದಿನಗಳಿಗಿಂತ ಕಡೆ ದಿನಗಳನ್ನು ಆಶೀರ್ವದಿಸಿದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮುಂದೆ ಅವನ ಅಂತ್ಯವನ್ನು ಅತ್ಯಧಿಕವಾಗಿ ಆಶೀರ್ವದಿಸಿದನು. ಮೊದಲು ಅವನಿಗೆ ಮೊದಲಿನ ಕಾಲದಲ್ಲಿ 7,000 ಕುರಿಗಳಿತ್ತು. ಆದರೆ ಅಂತ್ಯದ ದಿನಗಳಲ್ಲಿ 14,000, 7,000 ಕುರಿಗಳು ನಷ್ಟವಾಗಿದ್ದು. ಆದರೆ ಅಂತ್ಯ 140 ವರ್ಷಗಳು 14,000, 2ರಷ್ಟಾದ ಆಶೀರ್ವಾದ, 14,000 ಕುರಿಗಳು ಆತನು ಹೊಂದಿದ್ದನು, ಆಶೀರ್ವದಿಸಲ್ಪಟ್ಟನು. ಮುಂದೆ ಮೊದಲು 3,000 ಒಂಟೆಗಳಿದ್ದವು. ಅರಬ್ ರಾಷ್ಟ್ರಗಳಲ್ಲಿ ಇರತಕ್ಕಂಥ ಯೋಬನು 3,000 ಒಂಟೆಗಳಿದ್ದವು. ಈಗ ಕಡೆಯ 140 ವರ್ಷ 6,000 ಒಂಟೆಗಳು ಆದವು. ನೋಡ್ರಿ, ರಕ್ಷಣೆಯಲ್ಲಿ, ಸುಭದ್ರತೆಯಲ್ಲಿ ಎಷ್ಟು ಲಾಭ ಇದೆ. ಮುಂದೆ ಮೊದಲು 500 ಜೋಡಿ ಎತ್ತುಗಳಿತ್ತು, ಮೊದಲು ಆರಂಭದ ದಿನಗಳೇ. ಆದರೆ ಕಡೆಯ ದಿನಗಳಲ್ಲಿ 140 ವರ್ಷ ಆತನಿಗೆ 1,000 ಜೋಡಿ ಎತ್ತುಗಳು ಅನುಗ್ರಹಿಸಲ್ಪಟ್ಟವು.